ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಬಹಳ ಕುತೂಹಲದಿಂದ ಕಾಯ್ತಾ ಇರುವಂತಹ ದಿನ. ಎಲ್ಲೆಡೆಯೂ ಕೂಡ ಭಾರತ ಗೆದ್ದು ಬರಲಿ ಅನ್ನುವಂತಹ ಹಾರೈಕೆಗಳು ಕೂಡ ಆಗ್ತಾ ಇದೆ. ಈ ಬೆನ್ನಲ್ಲೇ ಇದಕ್ಕೆ ಸಂಬಂಧಪಟ್ಟಂತೆ ಜನರು ಏನು ಹೇಳ್ತಾ ಇದ್ದಾರೆ ಬನ್ನಿ ನೋಡೋಣ. ನ್ಯೂಜಿಲೆಂಡ್ ಮತ್ತು ಇಂಡಿಯಾಗೆ ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇರ್ತದೆ. ಯೂಶಲಿ ನಾನೊಬ್ಬ ಫುಟ್ಬಾಲರು ಆದರೂ ಕೂಡ ಅದೇ ಸ್ಪೋರ್ಟ್ಸ್ ಪರ್ಸನ್ ಹೇಳ್ತೀನಿ, ನಮ್ಮ ಇಂಡಿಯಾ ಗೆದ್ದು ಬೀಗಿ ನಮ್ಮನ್ನ ಹೆಮ್ಮೆ ಪಡಿಸ್ಬೇಕು. ಯಾಕೆಂದರೆ ಸುಮಾರು ಮ್ಯಾಚ್ಗಳಲ್ಲಿ ನಮ್ಮ ಇಂಡಿಯಾ ಸೋತು ಎಲ್ಲರಿಗೂ ಆ ಭಾವನೆಯೇ ಹೊಟ್ಟೋಗಿದೆ. ಬಟ್ ಸ್ಟಿಲ್ ಮೋರ್ ಕ್ರಿಕೆಟರ್ಸ್ ಆರ್ ದೇರ್. ವಿ ಆರ್ ಎಕ್ಸ್ಪೆಕ್ಟಿಂಗ್ ವಿರಾಟ್ ಕೊಹ್ಲಿ ಆರ್ ಸಮ್ ಹೂಎವರ್ big players are there. I wish everybody a good luck. And one more thing, you should definitely win this. ಹೇಗೆ ಕಪಿಲ್ ದೇವ್ ಒಂದು ಕಾಲದಲ್ಲಿ ವರ್ಲ್ಡ್ ಕಪ್ ತಂದರು, ಧೋನಿ ಹೆಂಗೆ ತಂದರು, ಅದೇ ಥರ ನೀವು ಮಾಡಬೇಕು. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಬೆಸ್ಟ್ ಆಫ್ ಲಕ್. ನ್ಯೂಜಿಲ್ಯಾಂಡ್ ಮತ್ತು ಇಂಡಿಯಾ ಮ್ಯಾಚ್ ಇದೆ. ಇಂಡಿಯಾ ಗೆಲ್ಲಬೇಕು ಅನ್ನೋದು ನಂಗೆ ಭಾಳ ಖುಷಿ ಇದೆ. ಇಂಡಿಯಾ ಗೆದ್ದರೆ ಒಂದು 10 ಜನಕ್ಕಾದರೂ ಊಟ ಹಾಕಿಸ್ತೇನೆ ಅನ್ನೋದು ನಮ್ಗೆ ನಂಬಿಕೆ ಇದೆ. ಇಂಡಿಯಾ ಗೆಲ್ಲಬೇಕು ಅಷ್ಟೇ. ಇಂಡಿಯಾ ನ್ಯೂಜಿಲ್ಯಾಂಡ್ ಆಡ್ತಾ ಇದೆ. 101% ಬೀಯಿಂಗ್ ಆ್ಯಸ್ ಎ ಇಂಡಿಯನ್, ಆಬ್ವಿಯಸ್ಲಿ ಇಂಡಿಯಾ ಗೆಲ್ಲಲೇಬೇಕು. ಅದು ನಮ್ಮ ರಕ್ತದಲ್ಲೇ ಇದೆ. ಯಾವುದೇ ಕಂಟ್ರಿ ಮೇಲೆ ಆಡಲಿ ನಮ್ಮ ಇಂಡಿಯಾ ಅನ್ನೋದು ನಮಗೆ ಹೆಮ್ಮೆ. ಯಾಕಂದರೆ ಪ್ರತಿಯೊಂದರಲ್ಲಿ ಇವಾಗ ಇಡೀ ವರ್ಲ್ಡಲ್ಲಿ ಎಲ್ಲೇ ವಾರ್ ನಡೆದ್ರೂ ಏನೇ ಮಾಡಿದ್ರೇನೋ ಎಲ್ಲರೂ ಇಂಡಿಯಾದಲ್ಲಿ ಬಂದು ಬೆಳಿಬೇಕು, ಬಾಳ್ಬೇಕಂತ ಆಸೆ ಪಡ್ತಾರೆ. ಸೊ ಆಬ್ವಿಯಸ್ಲಿ ಬೀಯಿಂಗ್ ಆಸ್ ಎ ಇಂಡಿಯನ್, ಇಂಡಿಯಾ ಶುಡ್ ವಿನ್. ಬಹುತೇಕವಾಗಿ ಇಂಡಿಯಾ ಫೈನಲ್ಗೆ ಬಂದಿದೆ. ಇವಾಗ ಫೈನಲ್ಲು ವಿನ್ ಆಗ್ತೀವಿ ಅಂತಲೂ ಹೇಳ್ಬೋದು. ಯಾಕೆ ಅಂತಂದರೆ ನಮ್ಮ ಯಂಗ್ಸ್ಟರ್ಸು ನೋಡಿದರೆ ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಒಬ್ಬರು ಯಾರಾದರೂ ಫ್ಲಾಪ್ ಆದರೆ ಇನ್ನೊಬ್ಬರು ಅದನ್ನ ಕವರಪ್ ಮಾಡ್ತಾ ಇದ್ದಾರೆ. ಇವಾಗ ಸಂಜು ಬೇರೆ ಫಾರ್ಮಿಗೆ ಬಂದಿರೋದು ನಮಗೆ ತುಂಬ ಪ್ಲಸ್ ಪಾಯಿಂಟ್ ಆಗಿದೆ. ಇಶಾನ್ ಕಿಶನ್ ಹೇಳಂಗೆ ಇಲ್ಲ. ತಿಲಕ್ ವರ್ಮಾ ಮಿಡಲ್ ಆರ್ಡರಲ್ಲಿ ತುಂಬ ಚೆನ್ನಾಗಿ ಆಗ್ತಾ ಇದ್ದಾರೆ. ಲಾಸ್ಟ್ ಮ್ಯಾಚಲ್ಲಿ ಸೆಮಿಫೈನಲ್ಲಿ ದುಬೆ ಡೆತ್ ಓವರ್ ಮಾಡಿದ್ದು ನೋಡಿದರೆ ಖಂಡಿತ ನಮಗೆ ಓಪಿದೆ, ನಾವು ಕಪ್ ಹೊಡಿತೀವಿ ಅಂತ. ಸೊ ಎಂಟೈರ್ ಟೀಮು ಚೆನ್ನಾಗಿದೆ. ವರುಣ್ ಸ್ವಲ್ಪ ಆಚೆ ಈಚೆ ಆಗಿರ್ಬೋದು, ಬಟ್ ಫೈನಲಿ ಡೆಫಿನೆಟ್ಲಿ ಹೊಡಿತೀವಿ. ಇವತ್ತೇನು ಈ ದೇಶದಲ್ಲಿ ಕ್ರೀಡೆ ಕೂಡ ಬಹುಮುಖ್ಯ. ನಾನು ಕೂಡ ಒಂದು ಹೋರಾಟಗಾತಿ. ಈ ಒಂದು ಕ್ರೀಡೆ ಇದರೊಳಗಡೆ ಕ್ರಿಕೆಟನ್ನು ನ್ಯೂಜಿಲೆಂಡ್ ಮತ್ತು ಭಾರತದ ನಡುವೆ ನಡೀತಾ ಇದೆ. ಅವರು ಜಯಬೇರಿ ಸಾಧಿಸಿ ಬರಲಿ. ಮಹಿಳೆಯರು ಕೂಡ ಕ್ರಿಕೆಟಲ್ಲಿ ಜಯಬೇರಿ ಸಾಧಿಸಿ ಬಂದಿದ್ದಾರೆ, ಯಾವುದಕ್ಕೂ ಕಡಿಮೆ ಇಲ್ಲ. ನನಗೆ ಕ್ರೀಡೆ ಕೂಡ ನಮ್ಮ ದೇಶದ ಹೆಮ್ಮೆ. ಒಂದು ಗೆದ್ದು ಬರಬೇಕು ಅಂತ ಹೇಳಿ ವಿಶ್ವಾಸವನ್ನು ತಿಳಿಸ್ತೇನೆ. ಇಂಡಿಯಾಕ್ಕೆ ಗೆದ್ದು ಬರಬೇಕು, ಗೆದ್ದು ಜಯಬೇರಿ ಸಾಧಿಸಿ ಬರಲಿ ಅಂತ ಹೇಳಿ ನಾನು ಕೂಡ ಒಬ್ಬ ಹೋರಾಟಗಾತಿಯಾಗಿ ಇದೇನಿಲ್ಲ. ನನಗೆ ಫೇವ್ರೇಟ್ ಬಂದು ಅಭಿಷೇಕ್ ಶರ್ಮಾ. ಬಟ್ ಇವಾಗ ಬೂಮ್ರಾಯಿಂದ ಎಲ್ಲ ಮ್ಯಾಚು ಗೆಲ್ತಾ ಇದ್ದಾರೆ. ಬೂಮ್ರಾ ಒಳ್ಳೆ ಚೆನ್ನಾಗಿ ಆಡ್ತಾ ಇದ್ದಾರೆ ಅಷ್ಟೇ. ಮೊನ್ನೆದು ಕೂಡ ನೀವು ನೋಡ್ತಾ ಇರ್ಬೋದು, ಫೈನಲ್ ಹೋಗುತ್ತಾ ಇಲ್ವಾ ಅನ್ನೋ ಬಹಳಷ್ಟು ಡೌಟ್ಫುಲ್ ಇತ್ತು. ಇಲ್ಲ ಅಂತಿದೆ ಮ್ಯಾಚ್ಗೆಲ್ಲ ಡೌಟ್ ಆಗುತ್ತೆ. ಬಟ್ ಚೆನ್ನಾಗಿ ಆಡ್ತಾ ಇದ್ದಾರೆ, ಗೆಲ್ತಾರೆ, ವರ್ಲ್ಡ್ ಕಪ್ ಗೆಲ್ತಾರೆ. ಬೂಮ್ರಾ ಬಿಟ್ಟು ಬೇರೆ ಯಾರು ಇಷ್ಟ? ಬೂಮ್ರಾ ಬಿಟ್ಟರೆ ಬೌಲರ್ ಅಲ್ಲ, ಇನ್ನೇ ಆಡಿದ್ದಾರೆ ಅಷ್ಟೇ. ಇಂಡಿಯಾ ಆಡಿರೋ ಮ್ಯಾಚ್ನ ತುಂಬ ಚೆನ್ನಾಗಿ ಆಡಿದೆ. ಮುಂದೆ ಇನ್ನೊಂದು ಮ್ಯಾಚ್ ಇದೆ, ಅದನ್ನು ಕೂಡ ಚೆನ್ನಾಗಿ ಆಡಬೇಕು. ಚೆನ್ನಾಗಿ ಬೌಲಿಂಗು, ಬ್ಯಾಟಿಂಗ್ ಮತ್ತು ಫೀಲ್ಡಿಂಗ್ ಎಲ್ಲ ಆಡ್ತಿದ್ದಾರೆ. ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿ ಇನ್ನೂ ಚೆನ್ನಾಗಿ ಆಡಿದ್ರೆ ಕಪ್ಪು ನಮ್ಗೆ ಆಗುತ್ತೆ. ಎಲ್ಲರೂ ಖುಷಿ ಪಡ್ತಾರೆ. ಚೆನ್ನಾಗಿ ಆಡಬೇಕು. ಆಲ್ವೇಸ್ ಟೀಮ್ ಇಂಡಿಯಾ. ಅಭಿಷೇಕ್ ಶರ್ಮಾನು ತುಂಬ ಚೆನ್ನಾಗಿ ಆಡಬೇಕು. ಅವ್ರಿಗೆ 2 ಮ್ಯಾಚಿಂದ ಅವ್ರು ಆಡ್ತಾ ಇಲ್ಲ, ಸ್ವಲ್ಪ ಇಂಪ್ರೂವ್ ಆಗಬೇಕು. ಲಾಸ್ಟ್ ಮ್ಯಾಚ್ ಅಲ್ವಾ, ತುಂಬ ಚೆನ್ನಾಗಿ ಆಡಿದ್ರೆ ಅಭಿಷೇಕ್ ಶರ್ಮಾ ಇನ್ನೂ ಚೆನ್ನಾಗಿರುತ್ತೆ. ಈ ಸರಿ ಕಪ್ ನಮ್ಮದೇ ಗೆಲ್ಲಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ? ಶಿವಮ್ ದುಬೆ, ಸಂಜು ಸ್ಯಾಮ್ಸನ್ ಇನ್ನೂ ಚೆನ್ನಾಗಿ ಆಡಬೇಕು ಅವರು. ಇಷ್ಟು ಮ್ಯಾಚ್ ಆಡಿದಾರಲ್ಲ, ಅದ್ರ ಬಗ್ಗೆ ಇಷ್ಟು ಮ್ಯಾಚ್ ಆಡ್ಕೊಂಡಿದ್ದಾರೆ ಚೆನ್ನಾಗಿ. ಇಷ್ಟು ಮ್ಯಾಚು ಆಡಿದ್ದಾರೆ, ಚೆನ್ನಾಗಿ ಆಡಿದ್ದಾರೆ. ಇನ್ನೊಂದು ಮ್ಯಾಚ್ ಇದೆ, ಅದರಲ್ಲೂ ಚೆನ್ನಾಗಿ ಆಡಿದರೆ ಕಪ್ ನಮ್ಮದೇ ಆಗುತ್ತೆ. ಆಲ್ವೇಸ್ ಟೀಮ್ ಇಂಡಿಯಾ. ಇವಾಗ ಇಂಡಿಯಾ ಮುಂದೆ ಬರೋ ಮ್ಯಾಚಲ್ಲಿ ಗೆಲ್ಲಬೇಕು. ಯಾಕಂದರೆ 2 ಮ್ಯಾಚಲ್ಲಿ ಗೆದ್ದಿರೋದು ಇಂಪಾರ್ಟೆಂಟ್ ಅಲ್ಲ, ಇವಾಗ ಗೆಲ್ಲಬೇಕಾಗಿರೋದು ಇಂಪಾರ್ಟೆಂಟು. ಸೊ ಬ್ಯಾಟಿಂಗ್ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಬೌಲಿಂಗ್ ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಬೇಕು, ಫೀಲ್ಡಿಂಗ್ ಇಂಪ್ರೂವ್ಮೆಂಟ್ ಬೇಕು. ಇವಾಗ ಚೆನ್ನಾಗಿ ಆಡ್ತು ಅಂದರೆ ಇಂಡಿಯಾಗೆ ತುಂಬ ಒಳ್ಳೆಯ ಹೆಸರು ಬರುತ್ತೆ. ಫ್ಯಾನ್ಸ್ ಎಲ್ಲ ತುಂಬ ಖುಷಿ ಪಡ್ತಾರೆ. ಅದರಿಂದ ಇಂಡಿಯಾ ಚೆನ್ನಾಗಿ ಆಡಬೇಕು, ಗೆಲ್ಲಬೇಕು. ಆಲ್ ದಿ ಬೆಸ್ಟ್ ಇಂಡಿಯಾ. ಇಂಡಿಯಾ ಫೈನಲ್ಸ್ ಬಂದಿರೋದು ನಮಗೆ ತುಂಬ ಅಂದರೆ ತುಂಬ ಹೆಮ್ಮೆ ವಿಷಯ. ನಮ್ಮ ಇಂಡಿಯಾದವರು ಹೇಳ್ಕೊಳ್ಳೋದಕ್ಕೆ, ಭಾರತದವರಾಗಿ ಹುಟ್ಟಿದ್ದಕ್ಕೆ ನಮಗೆ ತುಂಬ ಸಾರ್ಥಕತೆ ಇದೆ. ನಮ್ಮ ಇಂಡಿಯಾ ಫೈನಲ್ಸ್ಗೆ ಹೋಗಿದೆ ಅನ್ನೋದು ತುಂಬ ಅಂದರೆ ತುಂಬ ಖುಷಿ. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ತಂಡ ಒಳಗೆ ನಾವು ಇಂಡಿಯಾಗೆ ಫುಲ್ ಸಪೋರ್ಟ್ ಮಾಡ್ತಿದ್ದೇವೆ. ನಮ್ಮ ಧಾರವಾಡ ಕ್ರಿಕೆಟ್ ಅಕಾಡೆಮಿ, ನಮ್ಮ ಧಾರವಾಡ ಇಂಥ ಹುಬ್ಳಿ ಅಂತ ಭಾಳ ಸಪೋರ್ಟ್ ಆಗಿದೆ. ನಾಳೆ ನಮ್ಮ ಸಂಜು ಸ್ಯಾಮ್ಸನ್ ಒಂದು ಶತಕ ಹೊಡಿಬೇಕಂತ ನಾವು ಹೇಳ್ಕೊತೀವಿ. 2 ಸಲ ಮಿಸ್ ಆಗಿದೆ, 3ನೇ ಸಲ ಹೊಡಿತಾ ಅಂತ ನಮಗೆ ಗೊತ್ತಿದೆ. ನಮ್ಮ ಅಭಿಷೇಕ್ ಶರ್ಮಾ ಒಬ್ಬ ಹೊಡೆದು ಬಿಟ್ಟರೆ ಇನ್ನೊಂದು 1/2 ಸೆಂಚುರಿ. ನಮ್ಮ ಧಾರವಾಡ ಫುಲ್ ಖುಷಿ ಆಗ್ಬಿಡ್ತಾರೆ. ನಮ್ಮ ಇಂಡಿಯಾ ಪೂರ ಹೋಪ್ಸ್ ಇಟ್ಟಿದ್ದೇವೆ ನಾವು ಇಂಡಿಯಾ ಮೇಲೆ. ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂ ಮ್ಯಾಚ್ ಇದೆ, ಗೆದ್ದರೆ ನಮ್ಮ ಸೂರ್ಯಕುಮಾರ್ ಒಂದು ದೊಡ್ಡ ಹೆಸರು. ಯಾಕಂದರೆ ನಮ್ಮ 2 ಸಲ ಗೆದ್ದಿದ್ದೇವೆ, ನಾವೀಗ 3ನೇ ಸಲ ಗೆದ್ದರೆ ಹಿಸ್ಟ್ರಿ ಮಾಡುತ್ತೇವೆ. ಹಿಸ್ಟ್ರಿ ರಿಪೀಟ್ ಆಗುತ್ತದೆ. ಇನ್ನು 2024 ಗೆದ್ದೀವಿ ಅಂದರೆ 2026 ಗೆಲ್ಲುತ್ತೇವೆ.
ನಮ್ಮ ಟೀಮ್ ಆಲ್ರೌಂಡರ್ ಎಲ್ಲರೂ ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಇದೆ. 7ನೇ ನಂಬರ್ ಮಟ್ಟ ಬ್ಯಾಟಿಂಗ್ ಇದೆ. ನಮ್ಮ ಫೀಲ್ಡಿಂಗು ಫುಲ್ ಸ್ಟ್ರಾಂಗ್ ಇದೆ. ಬ್ಯಾಟಿಂಗು ಬೌಲಿಂಗ್ ಎಲ್ಲ ಸ್ಟ್ರಾಂಗ್ ಇದೆ. ಬ್ಯಾಟಿಂಗ್ ಒಳಗೆ ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ ಎಲ್ಲರೂ ಎಫರ್ಟ್ ಆಗ್ತಿದ್ದಾರೆ. ಮತ್ತು ಬೌಲಿಂಗ್ ಒಳಗೆ ಹಾರ್ದಿಕ್ ಪಾಂಡ್ಯನೂ ಇದ್ದಾನೆ ಮತ್ತು ಜಸ್ಪ್ರೀತ್ ಬುಮ್ರಾ ಇದ್ದಾನೆ. ಮೋಸ್ಟ್ ಎಕನಾಮಿಕಲ್ ಬೌಲರ್ ಇದ್ದಾನೆ. ಈಗ ಎಲ್ಲಕ್ಕಿಂತ ಚಲೋ ಬೌಲಿಂಗ್ ಆಗ್ತಿದ್ದಾನೆ. ಹಾಗೂ ಫೀಲ್ಡಿಂಗ್ ಒಳಗೆ ಅಕ್ಷರ್ ಪಟೇಲ್